ಕತೆ ಬಗ್ಗೆ ಎಷ್ಟು ಕಡಿಮೆ ಗೊತ್ತಿರುತ್ತೆ ಅಷ್ಟು ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಕತೆನ ಹೆಚ್ಚು ಬಿಟ್ಕೊಟ್ಬಿಟ್ರು ಕಷ್ಟ. ಕತೆ ಬಗ್ಗೆ ಸುಳಿವೇ ಇಲ್ದಾಗೆ ಸುಮ್ಮನೆ ನಮ್ಮ ಕತೆ ನಾವೇ ಊಹಾಪೋಹ ಮಾಡ್ಕೊಂಡು ಥಿಯೇಟರ್ಗೆ ಬರೋ ಥರ ಮಾಡಿದ್ರು ಕಷ್ಟ. ಯಾಕಂದ್ರೆ ಜನ ಇವಾಗ ಎಷ್ಟು ಮಟ್ಟಿಗೆ ಮುಂದುವರೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಣ್ಣ ಟ್ರೈಲರ್ ಇಂದಾಗಿ, ಒಂದು ಸಣ್ಣ ಟೀಸರ್ ಇಂದಾಗಿ ತಮ್ಮದೇ ಆದ ಕಲ್ಪನೆಗಳ ಜೊತೆ ಥಿಯೇಟರ್ ಒಳಗೆ ಬರ್ತಾರೆ. ಕತೆ ಅವ್ರದ್ದಾದ್ರೂ ಒಪ್ಕೋತಾರೆ, ಕತೆ ಅವ್ರದ್ದಲ್ಲ ಅಂದ್ರೆ ನಮ್ದಲ್ಲಿ ನಾವು ಅನ್ಕೊಂಡು ಬಂದಿದ್ದಲ್ಲ ಕತೆ ಇದು ಬೇರೆ ಅಂತ ಬೇಜಾರಾಗ್ಬಿಡ್ತಾರೆ. ಆದ್ರೆ ಆ ಸಣ್ಣ ಎಳೆ ಅದೊಂದು ಜನರ ನಂಬಿಕೆ ಜೊತೆಗೆ ಜನರ ವಿಶ್ವಾಸವನ್ನ ಗೆಲ್ಲೋದಿದೆಯಲ್ಲ, ಅದು ಒಂದು ಸಿನಿಮಾದ ಮುಖಾಂತರ ಬಹಳ ದೊಡ್ಡ ಸಾಹಸ. ಅದು ಅಂತ ಒಂದು ಒಳ್ಳೆ ಸಾಹಸಕ್ಕೆ ಕೈ ಹಾಕಿದ್ದಾರೆ ರೋಹಿತ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಬಹಳ ಕುತೂಹಲವನ್ನ ಕೆರಳಿಸುತ್ತೆ, ಆಕ್ಷನ್ ಇದೆ. ಆಮೇಲೆ ತುಂಬಾ ಮುಖ್ಯವಾಗಿ ಇತ್ತೀಚಿನ ಜನರಿಗೆ ತುಂಬಾನೇ ಮನಸ್ಸನ್ನ ಸೂರೆಗೊಂಡಿರುವಂತ ಒಂದು ಥ್ರಿಲ್ಲರ್ ಎಲಿಮೆಂಟ್ ಅಂತ ಏನಿದೆ, ಅದು ನಮ್ಮ ಇಡೀ ಸಮಾಜದಲ್ಲಿ ಹಬ್ಬೋಗಿದೆ ಥ್ರಿಲ್ಲರ್ ಅನ್ನೋ ವಿಚಾರ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಕೂಡ ಆ ಥ್ರಿಲ್ಲರ್ ಅನ್ನೋ ವಿಷಯ, ಆಕ್ಷನ್ ಅನ್ನೋದು, ಒಂದೇ ಒಂದು ಸುಳ್ಳು ಬಿಟ್ಕೊಡೋದು ಅಂತ ಹೇಳಿದ್ರೆ ಏನದು ದ್ರೋಹ ಅಂತ ಆಗದೆ ನಂಬಿಕೆಯಿಂದ ಅನ್ನೋ ಒಂದು ವಿಚಾರ ಏನಿದೆ, ಇವೆಲ್ಲವೂ ಕೂಡ ಒಂದು ನನಗೆ ಒಂದು ಕ್ಯೂರಿಯಾಸಿಟಿಯನ್ನ ಬರೋ ಹಾಗೆ ಮಾಡ್ತು. ಒಬ್ಬ ಆಡಿಯನ್ಸ್ ಆಗಿ ಬಹಳ ಕಷ್ಟಪಟ್ಟಿದ್ದಾರೆ ರೋಹಿತ್ ಅವರು. ಮಾಡಲಿಂಗ್ ಇಂದ ಆಕ್ಟಿಂಗ್ ಬರೋದು, ಅಂದ್ರೆ ನನಗಿಂತ ಹೆಚ್ಚಾಗಿ ತುಂಬಾ ಅನುಭವ ಇರುವಂತ ಮೇಡಮ್ ಇಲ್ಲಿ ವೇದಿಕೆ ಮೇಲೆ. ಯಾಕಂದ್ರೆ ಅವರು ನೋಡಿರುವಂತ ಕಲಾವಿದರು ಬಹಳ ಜನ ಇದ್ದಾರೆ, ಅವರು ಸಾಕಷ್ಟು ಕಲಾವಿದರನ್ನ ನೋಡಿದ್ದಾರೆ. ನಮ್ಮಂತ ಕಲಾವಿದರನ್ನ ನಾವು ಶುರು ಮಾಡೋದನ್ನು ನೋಡಿದ್ದಾರೆ, ಕೆಲಸ ಮಾಡೋದನ್ನು ನೋಡಿದ್ದಾರೆ, ಬೆಳೆಯೋದನ್ನು ನೋಡಿದ್ದಾರೆ. ಸೊ ಹಾಗಾಗಿ ಅವರ ಆಶೀರ್ವಾದ ನಮಗೆ ಎಲ್ರಿಗೂ ಬಹಳ ಮುಖ್ಯ ಆಗುತ್ತೆ, ಅವರ ಶುಭಾಶಯಗಳು ನಮಗೆ ಬಹಳ ಮುಖ್ಯ ಆಗುತ್ತೆ. ಅಂಡ್ ರೋಹಿತ್, ಆಲ್ ದ ವೆರಿ ಬೆಸ್ಟ್. ರೂಪಾ ಅವರೇ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಅಂಡ್ ನಿರ್ದೇಶಕರು ಸರ್, ನೀವೆಲ್ಲ ಯಾಕೆ ಹಿಂದೆ ಕೂತಿದ್ದೀರಾ? ನೀವೆಲ್ಲ ಮುಂದೆ ಹಿಂದೆ ಕೂತ್ಕೊಂಡಿದ್ದೀರಾ, ಹೀರೋ ಹಿಂದೆ ಕೂತಿದ್ದೀರಾ, ನಿರ್ದೇಶಕರು ಹಿಂದೆ ಕೂತಿದ್ದೀರಾ. ಅದು ಸ್ವಲ್ಪ ಟ್ರೇಲರ್ ಲಾಂಚ್ ದಿನ ನೀವೆಲ್ಲ ಮುಂದೆ ಬರ್ಬೇಕು. ಬನ್ನಿ ಪ್ಲೀಸ್ ಬನ್ನಿ. ಹೌದು, ನಿಮ್ಮ ಉಪಸ್ಥಿತಿ ನಾವು ಲಾಂಚ್ ಅಂತ ಹೇಳೋದು, ನಿಮ್ಮ ಜೊತೆ ನಾವು ಟ್ರೇಲರ್ ನೋಡ್ಬೇಕು. ಒಂದು ಬಹಳ ಒಳ್ಳೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಾ. ಆಮೇಲೆ ಪಾಪ ಬನ್ನಿ ರೋಹಿತ್, ಪ್ಲೀಸ್ ಬನ್ನಿ ರೋಹಿತ್. ತುಂಬಾ ಮುಂಚೆಯಿಂದನೇ ಸಿನಿಮಾದ ಪ್ರಮೋಷನ್ ಅನ್ನ ಕರ್ನಾಟಕದಲ್ಲಿ ಮೂಲ ಮೂಲೆಗೂ ಜನರಿಗೆ ತಲುಪಿಸುವಂತ ನೀವು ಪ್ರಯತ್ನ ಮಾಡಿದ್ದೀರಾ. ಈ ಪ್ರಯತ್ನಕ್ಕೆ ಖಂಡಿತ ನಮ್ಮ ಜನ ಫಲವನ್ನ ಕೊಟ್ಟೇ ಕೊಡ್ತಾರೆ, ಪ್ರೋತ್ಸಾಹವನ್ನ ನೀಡ್ತಾರೆ. ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ಪ್ರತಿಭೆ ಬಂದಾಗ ಅದನ್ನ ನಿರಾಕರಿಸಿದ್ದು ನಮ್ಮ ಸಿನಿಮಾ ರಂಗದ ಚರಿತ್ರೆಯಲ್ಲಿ ಇಲ್ಲ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ರೋಹಿತ್ ಅವ್ರಿಗೆ, ಅವರ ಸಿನಿಮಾ ತಂಡಕ್ಕೆ, ರಕ್ತಾಕ್ಷ ಸಿನಿಮಾಗೆ ಅತಿ ದೊಡ್ಡ ಯಶಸ್ಸಿನ ಭಗವಂತ ಕರುಣಿಸ್ಲಿ ಅಂತ ನಾನು ಈ ಮೂಲಕ ಶುಭ ಹಾರೈಕೆಯನ್ನು ಹೇಳ್ತೀನಿ. ಸೂಪರ್ ಸರ್. ಮೇಡಮ್ ಸರ್ ಹೇಳ್ತಾ ಇದ್ರು ಮೇಡಮ್ ಸೀನಿಯರ್ ಅಂತ. ಸೊ ಅವ್ರು 80s ಅಲ್ಲೇ ಡೆಬ್ಯೂ ಮಾಡಿದ್ರು ಅಂಡ್ ತುಂಬಾ ಪಂಕ್ಚುಯಲ್.